ಏರ್ಕಾಡ್ ಟ್ರಿಪ್ ಅಂದರೆ ಜಸ್ಟ್ ಹಿಲ್ಸ್ ಗ್ರೀನರಿ ಮತ್ತು ಸೈಟ್ ಸೀಯಿಂಗ್ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಡೇ ಒನ್ನಲ್ಲಿ ಬೋಟ್ ಹೌಸಿಂದ ಸ್ಟಾರ್ಟ್ ಆಗಿ ಫುಲ್ ಥ್ರಿಲ್ಲಿಂಗ್ ಜೀಪ್ ರೈಡ್, ಸೀಸನ್ ಅಲ್ಲ ಅಂದರೂ ಕೂಡ ಬ್ಯೂಟಿಫುಲ್ ವಾಟರ್ ಫಾಲ್ಸ್, ಬ್ರೆಡ್ ಟೇಕಿಂಗ್ ಗ್ರೀನರಿ, ಅಲ್ಲಿಂದ ಡೈರೆಕ್ಟ್ ಏರೋ ಪಾರ್ಕ್ ಮತ್ತು ಫೈನಲಿ ಚಿಲ್ಡ್ರನ್ ಫುಲ್ ಎಂಜಾಯ್ ಮಾಡಿದ ಲೇಸರ್ ಶೋ. ಒಂದು ದಿನ ಇಷ್ಟೊಂದು ಎಕ್ಸ್ಪೀರಿಯನ್ಸಸ್. ಬಟ್ ಈ ಟ್ರಿಪ್ಪಲ್ಲಿ ನಮಗೆ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಯಾವುದು ಗೊತ್ತಾ? ಅದನ್ನು ವಿಡಿಯೋ ಮಧ್ಯದಲ್ಲಿ ನೋಡೋಣ. ಸೊ ಬನ್ನಿ ನಮ್ಮ ಏರ್ಕಾಡ್ ಡೇ ಒನ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಆಗೋದು ಒಂದು ಬ್ಯೂಟಿಫುಲ್ ಟ್ರಿಪ್ ಜೊತೆಗೆ. ನಮ್ಮ ಪ್ಲ್ಯಾನ್ ಏರ್ಕಾಡ್ ಟ್ರಿಪ್. ಈ ಸಲ ನಾವು ಅಲ್ಲೋನ್ ಹೋಗಲಿಲ್ಲ. ರಕ್ಷಿತ್ ಅವರ ಫ್ರೆಂಡ್, ಅವರ ವೈಫ್ ಮತ್ತು ಅವ್ರ ಸನ್ ಕೂಡ ನಮ್ಮ ಜೊತೆ ಟ್ರಿಪ್ಗೆ ಬಂದಿದ್ದಾರೆ. ಸೊ ಬೇಸಿಕಲಿ ಇದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟುಗೆದರ್ ಟ್ರಿಪ್ ಅಂತ ಹೇಳ್ಬೋದು. ಅವೂ ಇರುತ್ತೆ, ತೋರಿಸ್ತೀನಿ ಬಾ, ಎದಳು ಬೇಗಪ್ಪ. ಖುಷಿ ನಗ್ತ್ಯಾ? ಟ್ರಿಪ್ ಅಂದಿದ್ದ ಕೂಡಲೇ ಅನ್ವಿಕ್ ಎಕ್ಸೈಟ್ಮೆಂಟ್ ಬೇರೆ ಲೆವೆಲ್ಗೆ ಇರುತ್ತೆ. ಅವನು ಎಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ನಾವು ಕೂಡ ತುಂಬಾ ಎಕ್ಸೈಟ್ ಆಗಿದ್ವಿ. ಬಿಕಾಸ್ ಏರ್ಕಾಡ್ ಅಂದರೆ ಆಲ್ರೆಡಿ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಅಂತ ಗೊತ್ತು. ಸಿಟಿಯಿಂದ ಏರ್ಕಾಡ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಂಗೆ ಸರೌಂಡಿಂಗ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಎಸ್ಪೆಷಲಿ ಹಿಲ್ ರೋಡ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ವಿಂಡೋಯಿಂದ ಹೊರಗಡೆ ನೋಡ್ತಾ ಹೋಗೋದು ಅದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಜರ್ನಿ ಮಧ್ಯದಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಫೈನಲಿ ಏರ್ಕಾಡ್ ರೀಚ್ ಆದ್ವಿ. ನಮ್ಮ ಫಸ್ಟ್ ಸ್ಟಾಪ್ ಏರ್ಕಾಡ್ ಲೇಕ್. ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ ಬೋಟಿಂಗ್ ಪರ್ಫೆಕ್ಟ್ ಅನಿಸ್ತು. ಲೇಕ್ ಸರೌಂಡಿಂಗ್ಸ್ ಫುಲ್ ಗ್ರೀನರಿ, ಕೂಲ್ ವೆದರ್, ಹಿಲ್ಸ್ ಆ್ಯಂಡ್ ಟ್ರೀಸ್, ಓವರ್ ಆಲ್ ಅಟ್ಮಾಸ್ಫಿಯರ್ ತುಂಬ ಪೀಸ್ಫುಲ್ ಆಗಿತ್ತು. ಸೊ ನಾವು ಜಸ್ಟ್ ಲೇಕ್ ನೋಡಿ ಬರಲಿಲ್ಲ, ಬೋಟಿಂಗ್ ಕೂಡ ಮಾಡಿದ್ವಿ. ಮಕ್ಕಳು ಬೋಟ್ ರೈಡ್ನ ತುಂಬಾ ಎಂಜಾಯ್ ಮಾಡಿದ್ರು. ಸರೌಂಡಿಂಗ್ಸ್ ನೋಡ್ತಾ ಫೋಟೋಸ್ ವೀಡಿಯೋಸ್ ತೆಗೆಸ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ ಇದು ತುಂಬ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಹಿಲ್ ಸ್ಟೇಷನ್, ಅಟ್ಮಾಸ್ಫಿಯರ್, ಲೇಕ್, ಗ್ರೀನರಿ ಆ್ಯಂಡ್ ಬೋಟಿಂಗ್, ಎವ್ರಿಥಿಂಗ್ ಟುಗೆದರ್ ಆಗಿ ವೆರಿ ಪೀಸ್ಫುಲ್ ಫೀಲಿಂಗ್ ಕೊಡ್ತು. ಅನ್ವಿಕ್ ಏನು ಮಾಡ್ತಾ ಇದೀಯಾ? ಇಲ್ಲಿ ನೋಡಿಲಿ ಅನ್ವಿಕ್, ನಿನ್ನ ಅವ್ನು ನೋಡಿ ಅಂತಾನೆ. ಅನ್ವಿಕ್ ಮತ್ತೆ ಮುಟ್ಟೋಗು, ನೀರು ಮುಟ್ಟೋಗು, ಮುಟ್ಟೋಗು. ಮೊಸ್ಲೆ ಮತ್ತೆ ಎತ್ಕೋ ನೀರು, ಮತ್ತೆ ನೀರು ಎತ್ಕೋ, ಅಲ್ಲಿ ನೀರು ಎತ್ಕೋ. ಹೆಂಗಾಗ್ದೆ? ಮಮ್ಮಿಗೆ ಹಾಕು. ನೀವಿಬ್ರು ಹಾಕೊಂಡು ನನ್ನ ಮೇಲೆ ಹಾಕ್ಸ್ಬಿಟ್ಟ. ಅಜ್ಜಿಗೆ ಹಾಕ್ಬಿಟ್ಟ. ಏನು ಮಾಡ್ತೀಯ ಹೇಳೋ? ಫಸ್ಟ್ ಅವ್ರ ಮಗನ ಹಾಕ್ಬಿಟ್ಟು ಎಳ್ಕೊಂಬತ್ತೀನಿ ಅಂದ. ಬೋಟಿಂಗ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಟೈಮ್ ಲೇಕ್ ಸರೌಂಡಿಂಗ್ಸ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಕಡೆ ನಾವು ಹೊರಟ್ವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಕಿಲಿಯೂರ್ ಫಾಲ್ಸ್. ಅಲ್ಲಿ ಹೋಗಿದ್ದ ಜರ್ನಿ ಇಟ್ಸೆಲ್ಫ್ ನಮ್ಮ ಡೇ ಒನ್ನ ಬಿಗ್ಗೆಸ್ಟ್ ಹೈಲೈಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಫಾಲ್ಸ್ ಹತ್ರ ಹೋಗೋಕ್ಕೆ ನಾವು ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಮಗೆ ಅಲ್ಲಿ ಜೀಪ್ ಆಪ್ಷನ್ ಕೂಡ ಇತ್ತು. ನಾವು ಜೀಪ್ ರೈಡ್ನ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಜೀಪ್ ನೋಡಿದ ತಕ್ಷಣ ಮಕ್ಕಳಿಗೆ ಫುಲ್ ಎಕ್ಸೈಟ್ಮೆಂಟ್. ನಾರ್ಮಲ್ ಕಾರ್ ಜರ್ನಿ ಅಲ್ಲ, ಪ್ರಾಪರ್ ಅಡ್ವೆಂಚರ್ ರೈಡ್ ಆಗಿತ್ತು. ಜೀಪಲ್ಲಿ ಎಲ್ಲರೂ ಸೆಟಲ್ ಆಗಿ ರೈಡ್ ಸ್ಟಾರ್ಟ್ ಆಯಿತು. ಜೀಪ್ ಕಾರ್ತಿಕೇಯ ನೋಡ್ತಾ ಇದ್ದಾನೆ, ಅವನು ಒಳಗಡೆ ಕೂತಿದ್ದಾನೆ, ನಿಂಗೆ ಕಾಣಿಸಲ್ಲ, ಅಲ್ಲಿದ್ದಾನೆ ನೋಡಿ. ವಾವ್, ಸಖತ್ತಾಗಿದೆ ಎಸ್ಟೇಟ್ ಅಲ್ಲ? ಓ ಮೈ ಗಾಡ್, ಕ್ರೇಜಿ ಇದೆ ಗುರು. ಇಲ್ಲಿ ನೋಡಿ, ಇಲ್ಲಿ ವಾವ್ ನೋಡಿ, ಇಲ್ಲೂ ಯಾವ ಫಾಲ್ಸ್ ಇದು? ಕಿಲಿಯೂರ್ ವಾಟರ್ ಫಾಲ್ಸ್. ಅದು ಕಿಲಿಯೂರ್ ವಾಟರ್ ಫಾಲ್ಸ್. ಸ್ಟಾರ್ಟಿಂಗಲ್ಲಿ ರೋಡ್ ಮ್ಯಾನೇಜಬಲ್ ಆಗಿತ್ತು, ಬಟ್ ಗ್ರ್ಯಾಜುಲಿ ರೋಡ್ ರಫ್ ಆ್ಯಂಡ್ ಅನ್ಈವನ್ ಆಗ್ತಾ ಹೋಗ್ತಾ ಇತ್ತು. ಜೀಪ್ ಅಪ್ ಆ್ಯಂಡ್ ಡೌನ್ ಆಗ್ತಿದ್ದಂಗೆ ಮಕ್ಕಳಿಗೆ ಅಮ್ಯೂಸ್ಮೆಂಟ್ ರೈಡ್ ಥರ ಆಗ್ತಿತ್ತು. ಅಡಲ್ಟ್ಸ್ಗೆ ಸ್ವಲ್ಪ ಥ್ರಿಲ್ಲಿಂಗ್ ಆಗಿತ್ತು. ಸಮ್ಟೈಮ್ಸ್ ಸಡನ್ ಹಂಪ್ ಬಂದಾಗ ಜೀಪಲ್ಲಿ ಎಲ್ಲರೂ ಜಂಪ್ ಆಗ್ತಾ ಇದ್ವಿ. ಆಗ ಲಾಫರ್, ಶೌಟಿಂಗ್, ಕಂಪ್ಲೀಟ್ ಫನ್. ಬಟ್ ಈ ಜೀಪ್ ರೈಡಲ್ಲಿ ನನಗೆ ಮೋಸ್ಟ್ ಇಂಪ್ರೆಸಿವ್ ಆಗಿದ್ದು ರೋಡಲ್ಲ, ಸರೌಂಡಿಂಗ್ ವ್ಯೂ. ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ, ಫುಲ್ ಗ್ರೀನ್ ಗ್ರೀನ್ ಗ್ರೀನ್, ಟ್ರೀಸ್, ಹಿಲ್ಸ್, ಪ್ಲಾಂಟ್ಸ್, ಫ್ರೆಶ್ ಸರೌಂಡಿಂಗ್, ಸಿಟಿ ಲೈಫಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್. ಆನೆಸ್ಟ್ಲಿ ಈ ರೂಟ್ನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಕೆಲವೊಂದ್ಸಲಿ ವಾಟರ್ ಫಾಲ್ ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಫೈನಲಿ ಜರ್ನಿನೇ ಬೆಸ್ಟ್ ಪಾರ್ಟ್ ಆಗಿಬಿಡುತ್ತೆ.
ಕಿಲಿಯೂರ್ ವಾಟರ್ ಫಾಲ್ಸಲ್ಲಿ ನನಗೆ ಎಕ್ಸಾಕ್ಟ್ಲಿ ಅದೇ ಫೀಲಿಂಗ್ ಬಂತು. ಫೈನಲಿ ವಾಟರ್ ಫಾಲ್ಸ್ ಏರಿಯಾ ರೀಚ್ ಆದ್ವಿ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು, ನಾವು ಹೋಗಿದ್ದು ವಾಟರ್ ಫಾಲ್ ಸೀಸನ್ ಅಲ್ಲ, ಅದಕ್ಕೆ ವಾಟರ್ ಫಾಲಲ್ಲಿ ವಾಟರ್ ಫ್ಲೋ ತುಂಬಾ ಕಡಿಮೆ ಇತ್ತು. ಸೊ ನಮಗೆ ಪೀಕ್ ಸೀಸನಲ್ಲಿ ನೋಡೋಕೆ ಸಿಗೋ ಥರ ಯೂಜ್ ವಾಟರ್ ಫಾಲ್ ನಮಗೆ ಸಿಗಲಿಲ್ಲ. ಬಟ್ ಸ್ಟಿಲ್ ಪ್ಲೇಸೇ ತುಂಬ ಬ್ಯೂಟಿಫುಲ್ ಆಗಿತ್ತು. ರಾಕ್ಸ್, ಗ್ರೀನರಿ, ನ್ಯಾಚುರಲ್ ಸರೌಂಡಿಂಗ್ಸ್ ಆ್ಯಂಡ್ ಇಂಪಾರ್ಟೆಂಟ್ಲಿ ವಾಟರ್ ಫಾಲ್ಗೆ ರೀಚ್ ಆಗೋಕ್ಕೆ ಮಾಡಿದ ಜೀಪ್ ರೈಡೇ ಸೂಪರ್ ಮೆಮೊರೇಬಲ್. ಯಾವುದು ಮೇಲಿಂದ 300 ಫೀಟ್ ಇದೆ ಇದು. ಅನ್ವಿಕ್ ಎಲ್ಲಿಗೆ ಬಂದ್ರಿ ಈಗ? ಫಾಲ್ಸ್ ಹತ್ರ, ಸ್ವಿಮ್ಮಿಂಗ್ ಪೂಲ್ ಅಲ್ಲ ಫ್ರೆಂಡ್ಸ್, ಒಳ್ಳೆ ಫಾಲ್ಸು ಮಾತ್ರ ಸಕ್ಕತ್ತಾಗಿದೆ. ಎಂಜಾಯ್ ಮಾಡ್ತೀರಾ ನೀವು ಬಂದರೆ? ಅದ್ರ ಜೊತೆ ರೈಡು ತಗೊಳ್ಳಿ, ಹಾಂ ಥ್ರಿಲ್ಲಿಂಗ್ ಆಗಿದೆ. ಕಾರ್ತಿಕೇಯನ್ ಇಲ್ಲಿ ಕಿತ್ಕೊಂಬಿಟ್ನ ಅವನು ನಿನ್ನ ಹತ್ರ, ಕಿತ್ಕೊಂಬಿಟ್ನ ಅದು ನಿನ್ನ ಹತ್ರ. ಏನಿಲ್ಲ ಅನ್ವಿಕ್, ಅದ್ರಲ್ಲಿ ಏನೈತೆ? ವಾಟರ್ ಫಾಲ್ ಏರಿಯಾಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ನಾವು ಜೀಪಲ್ಲಿ ಬ್ಯಾಕ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್ ಜರ್ನಿ ಕೂಡ ಈಕ್ವಲಿ ಬ್ಯೂಟಿಫುಲ್ ಆಗಿತ್ತು. ಆ್ಯಕ್ಚುಲಿ ಹೋಗುವಾಗ ರೂಟ್ ಎಂಜಾಯ್ ಮಾಡ್ತಾ ಹೋಗಿದ್ವಿ, ಬರುವಾಗ ಕ್ಯಾಮ್ರಾಲಿ ಬೆಟರ್ ವ್ಯೂಸ್ ಕ್ಯಾಪ್ಚರ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಫೈನಲಿ ನಾವು ಜೀಪ್ ರೈಡ್ನ ಕಂಪ್ಲೀಟ್ ಮಾಡಿ ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ನಾವು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ಏರೋ ಪಾರ್ಕ್ಗೆ. ಅನ್ವಿಕ್ ಏನು ನೋಡಕ್ಕೆ ಹೋಗ್ತಾ ಇದೆಯಾ? ಏರೋಪ್ಲೇನು ಇಲ್ಲಿದೆ ನೋಡು. ಇರು ಬಿಡ, ಮತ್ತೆ ಜಾಗ ಬಿಡ. ಮಧು ಫ್ಲೈಟ್ ಹತ್ತಿದ್ಯಾ? ಯಾವಾಗಾರು ಹತ್ತಿದ್ಯಾ? ಅನ್ವಿಕ್ ಇಲ್ಲಿ ಹತ್ತಿದ್ಯಾ ಅಂತ ಕೇಳ. ಮಧು ಫ್ಲೈಟ್ ಮೇಲೆ ಹತ್ತಿದ್ಯಾ? ಹೋಗಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಫ್ಲೈಟ್. ಇದು ಒರಿಜಿನಲ್ ಫ್ಲೈಟ್ ಆ್ಯಕ್ಚುಲಿ ಇಲ್ಲಿ ನಿಲ್ಸಿದ್ದಾರೆ ಅಷ್ಟೇ. ಹಾಂ, ಏರೋ ಪಾರ್ಕ್ ರೀಚ್ ಆಗಿದ ಕೂಡಲೇ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಿದ್ದು ಇಲ್ಲಿರುವಂಥ ರಿಯಲ್ ಏರೋಪ್ಲೇನ್. ನಾರ್ಮಲಿ ಫ್ಲೈಟ್ನ ಏರ್ಪೋರ್ಟಲ್ಲಿ ನೋಡ್ತೀವಿ ಅಥವಾ ಸ್ಕೈಯಲ್ಲಿ ಫ್ಲೈ ಆಗೋದು ನೋಡ್ತೀವಿ, ಬಟ್ ಇಲ್ಲಿ ಒಂದು ರಿಯಲ್ ಏರೋಪ್ಲೇನ್ನ ಕ್ಲೋಸಿಂದ ನೋಡೋಕ್ಕೆ ಸಿಗುತ್ತೆ. ಎಲ್ಲಿಗೆ? ಹಾಂ, ಇಲ್ಲೇ ಇರುತ್ತೆ ಬಟ್ ಹೋಗಲ್ಲ. Dear passengers, this is Rakshi from Bangalore. This is a Kingfisher Air flight. Now going to Bangalore. All passengers, please fasten your seat belts. Thank you. ನಿಮ್ಮ ಪೈಲಟ್ ಆಗ ಆಸೆ ಇದೆ ಅಂತ ಇದೇನಿದೆ ಇವತ್ತು 33 ವರ್ಷ ಆದಮೇಲೆ ನೋಡು, ನನ್ನ ಮಗನ ಇವಾಗಲೇ ಫ್ಲೈಟ್ ಎಟ್ ಮಾಡಿದ್ವಿ. ಅದು ಹೆಂಗಿತ್ತು ಸೆಕೆಂಡ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸು? ಥರ್ಡ್ ಟೈಮ್ ಇದು? ಓಕೆ ಓಕೆ ಓಕೆ. ಹಾಂ, ಹೆಂಗಿತ್ತು ಥರ್ಡ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸು? ಅವೆರಡು ಸರಿ ಹಾರಿದ್ದೆ, ಈ ಸರಿ ಹಾರಿಲ್ಲ ಅಷ್ಟೇ. ಅನ್ವಿಕ್ ಅನ್ವಿಕ್ ಅವಳನ್ನ ಬಿಡೋ, ಅವಳನ್ನ ಹಿಡ್ಕೊಂಡಿದ್ಯಾ? ಅನ್ವಿಕ್ ಚಿನಿ, ಅವಳು ಬರಲ್ವಂತೆ, ಬಿಡು. ನಿನ್ನ ಹತ್ರ ಬಿಟ್ಬಿಡು, ಇಲ್ಲೇ ಮಲಗಿಸ್ಬಿಡು, ಇಲ್ಲೇ ಸೀಟ್ ಮೇಲೆ ಮಲಗಿಸು, ಸೀಟ್ ಮೇಲೆ ಮಲಗಿಸು. ಕೆಳಗೆ ತೊಗೊಂಡೋಗ್ಬಾರ್ದು, ಆಂಟಿ ಬೈತಾರೆ. ಅಲ್ಲೋಡಲ್ಲಿ ಆಂಟಿ, ಅವ್ರ ಮಮ್ಮಿ ಎಲ್ಲೋರು ನೋಡು. ಇಟ್ಟಿರು ಅಲ್ಲೇ, ಇಲ್ಲಿ ಇಟ್ಟಿರು, ಆಮೇಲೆ ಆಟ ಆಡೋಣ ಬಂದು. ಬ್ಯಾಂಗ್ಳೂರ್ ಬಂತು ತಿಳ್ಕೊ ಏರ್ ಕಾರ್ಡಿಂದ. ಏ ಕಿರಣ್, ನಿಮ್ಮ ಮಗ ಫ್ಲೈಟ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ನೋಡಲ್ಲಿ. ನೋಡಿ, ಇಲ್ಲಿ ಫ್ಲೈಟ್ ಸ್ಟಾರ್ಟ್ ಮಾಡಕ್ ಹೋದ. ಓಡಿಸೋ ಅಣ್ಣಿಗೆ, ಓಡಿಸೋಗು, ಬಾ, ನಡಿ ಓಡಿಸು, ಫ್ಲೈಟ್ ಓಡಿಸು. ಹಿಂಗಿರುತ್ತೆ ಫ್ಲೈಟು, ಪಾ ಹಿಂಗಿರುತ್ತಾ? ಅಣ್ಣಿಗೆ ಓಡಿಸೋ, ಇದೇ ಸ್ಟೇರಿಂಗು, ಇಲ್ಲೈತೆ ನೋಡು, ಅದೇ ಓಡಿಸು. ಹಾಂ, ಅದೇ ತಿರ್ಗಿಸು. ಎರಡೂ ತಿರುಗ್ತೈತೆ. ಸ್ಟಾರ್ಟ್ ಆಗೋಯ್ತು. ಏರೋ ಪಾರ್ಕಲ್ಲಿ ಕೇವಲ ಏರೋಪ್ಲೇನ್ ಅಷ್ಟೇ ಅಲ್ಲ, ಮಕ್ಕಳಿಗೆ ಎಂಗೇಜ್ ಆಗಿ ಇಡೋಕ್ಕೆ ತುಂಬ ಆಕ್ಟಿವಿಟೀಸ್ ಹಾಗೂ ಟಾಯ್ಸ್ ಕೂಡ ಇತ್ತು. ಪೇರೆಂಟ್ಸ್ಗೆ ಆ್ಯಕ್ಚುಲಿ ಇದು ತುಂಬ ಯೂಸ್ಫುಲ್, ಬಿಕಾಸ್ ಚಿಲ್ಡ್ರನ್ ಬೋರ್ ಆಗದೆ ಎಂಜಾಯ್ ಮಾಡ್ತಾ ಇರ್ತಾರೆ. ಟ್ರಿಪ್ಪಲ್ಲಿ ಅಡಲ್ಟ್ ಸೈಟ್ ಸೀಯಿಂಗ್ ಮಾಡಬೇಕು ಅಂತ ಇರ್ತೀವಿ, ಬಟ್ ಚಿಲ್ಡ್ರನ್ಗೆ ಎಂಟರ್ಟೈನ್ಮೆಂಟ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ಅದು ಕೂಡ ಕವರ್ ಆಗ್ತಿತ್ತು. ಅದೊಳಗಡೆ ಹಾಕ್ಬಿಟ್ಟು ಬಂದು ಆಟಾಡು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇಲ್ಲಿ DJ ಕೂಡ ಇತ್ತು. DJ's ಮ್ಯೂಸಿಕ್ ಸ್ಟಾರ್ಟ್ ಆದಮೇಲೆ ಏರೋ ಪಾರ್ಕ್ ಅಟ್ಮಾಸ್ಫಿಯರ್ ಇನ್ನೂ ಲೈವ್ಲಿ ಆಯಿತು. ಚಿಲ್ಡ್ರನ್ ಫುಲ್ ಎನರ್ಜಿಯಲ್ಲಿದ್ದರು, ಎಸ್ಪೆಷಲಿ ರಕ್ಷಿತ್ ಅಂತೂ ಫುಲ್ ಆನ್ ಎನರ್ಜಿಯಲ್ಲಿದ್ದರು.
ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಡೇ ಫುಲ್ ಟ್ರಾವೆಲ್ ಮಾಡಿ ಆಲ್ರೆಡಿ ಟಯರ್ಡ್ ಆಗಿದ್ರು ಕೂಡ ಇಲ್ಲಿ ಬಂದಮೇಲೆ ದೊಡ್ಡವ್ರಿಗೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಎನರ್ಜಿ ಕಂಪ್ಲೀಟಾಗಿ ಫುಲ್ ಆಗಿತ್ತು. ಹತ್ತು ಡ್ಯಾನ್ಸ್ ಆಡ್ತಾವ್ರು ನೋಡು. ಏನೋ ಮಚ್ಚ ಹೆಂಗೈತಾ? 1980 90 ಓಕೆ 1980 ಫ್ಲೈಟ್ ಇದು. 40 ಜನ ಓಕೆ ಓಕೆ ಕಿಂಗ್ ಫಿಶರ್ ATR. ಓಕೆ ಹಂಗ ಹತ್ತ ನೀನು ಹತ್ತ. ಕಾರ್ತಿಕೇಯನ್ ಏರೋ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚಿಲ್ಡ್ರನ್ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡಿದ್ಮೇಲೆ ಟೈಮ್ ನೋಡಿದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಬಟ್ ನಮ್ಮ ಡೇ 1ನ ಇನ್ನೂ ಒಂದು ಸ್ಪೆಷಲ್ ಅಟ್ರಾಕ್ಷನ್ ರಿಮೈನಿಂಗ್ ಇತ್ತು. ಸೊ ನಾವು ನೆಕ್ಸ್ಟ್ ಹೊಟ್ಟಿದ್ದು ಪೀಕು ಪಾರ್ಕ್ ಕಡೆ. ಆ್ಯಕ್ಚುಲಿ ಪಾರ್ಕಲ್ಲಿ ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇತ್ತು, ಬಟ್ ಅದೆಲ್ಲ ಈವ್ನಿಂಗ್ 5:30ವರೆಗೂ. ಆ್ಯಂಡ್ ಅಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗೋದು 7:30ಇಂದ. ಸೊ ನಾವು ಲೇಸರ್ ಶೋಗೆ ಅಂತ ಟಿಕೆಟ್ ತೊಗೊಂಡು ಬಂದ್ವಿ. ಮಕ್ಕಳಿಗೆ ಲೇಸರ್ ಶೋ ಬಗ್ಗೆ ಆಲ್ರೆಡಿ ಎಕ್ಸೈಟ್ಮೆಂಟ್ ಇತ್ತು. ನಾವು ಪೀಕು ಪಾರ್ಕ್ ರೀಚ್ ಆಗಿದ್ದ ಟೈಮಲ್ಲಿ ಆಲ್ರೆಡಿ 7:30 ಆಗೋಗಿತ್ತು. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು. ಫುಲ್ ಡೇ ಟ್ರಾವೆಲ್ ಮಾಡಿದ್ಮೇಲೆ ಎವ್ರಿ ಒನ್ ಸ್ಲೈಟ್ಲಿ ಟಯರ್ಡ್ ಆಗಿದ್ರು. ಬಟ್ ಲೇಸರ್ ಶೋ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಸೂಪರ್ ಎಕ್ಸೈಟ್ ಆದರು. ಡಾರ್ಕ್ ಅಟ್ಮಾಸ್ಫಿಯರ್, ಡಿಫ್ರೆಂಟ್ ಲೇಸರ್ ಲೈಟ್ಸ್, ಕಲರ್ಫುಲ್ ಪ್ಯಾಟರ್ನ್ಸ್, ಮೂವಿಂಗ್ ವಿಜುವಲ್ಸ್, ಎವ್ರಿಥಿಂಗ್ ಟುಗೆದರ್ ವೆರಿ ಅಟ್ರಾಕ್ಟಿವ್ ಆಗಿತ್ತು. ಮುಚ್ಕೊಂಡ ನೀನೇ ತುಳಿಯಪ್ಪ, ನಾವು ತುಳಿಯಲ್ಲ. ಹಾಂ ಹಂಗೆ ಅದನ್ನು ತುಳಿಬೇಕು ಡೈರೆಕ್ಟಾಗಿ.
ಫೈನಲಿ ಲೇಸರ್ ಶೋ ಮುಗಿಸಿ ನಾವು ಊಟ ಮಾಡಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ನೇಚರ್ ಲವರ್ಸ್ಗೆ ಈ ಟೈಪ್ ಆಫ್ ಹಿಲ್ ಡ್ರೈವ್ ಪರ್ಸ್ನಲಿ ಇಷ್ಟ ಆಗುತ್ತೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಈ ಕಡೆ ಬನ್ನಿ. ಇಲ್ಲ ಬರ್ಲಿ ಇರೋ. ನಂದಿನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅನ್ವಿಕ್ ಯಾವ ಬಸ್ಸಲ್ಲಿ ಇದೆಯಾ?